ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿಮಗೆ ನಾರ್ಮಲ್ ಡೆಲಿವರಿ ಆಗಬೇಕು ಅಂತ ಹೇಳಿದ್ರೆ ಈ ಒಂದು ಕೆಲಸ ಅನ್ನೋದು ನಿಮಗೆ ಆಗಲೇಬೇಕಾಗುತ್ತೆ. ಅದೇನು ಅಂತ ಹೇಳಿದ್ರೆ ಮಗು ತಲೆ ಬಂದು ನಿಮ್ಮ ಪೆಲ್ವಿಸಲ್ಲಿ ಫಿಕ್ಸ್ ಆಗಬೇಕಾಗತ್ತೆ. ಈ ರೀತಿ ಪೆಲ್ವಿಕ್ ಬೋನಲ್ಲಿ ಮಗು ಹೆಡ್ ಫಿಕ್ಸ್ ಆದಾಗ ಮಾತ್ರ ನಾರ್ಮಲ್ ಡೆಲಿವರಿ ಆಗೋದಕ್ಕೆ ತುಂಬಾ ಹೆಚ್ಚಾಗಿ ಚಾನ್ಸಸ್ ಇರುತ್ತೆ. ಯಾಕೆ ಅಂದರೆ ಮಗು ಈ ರೀತಿ ಫಿಕ್ಸ್ ಆದ ನಂತರ ನಿಮಗೆ ಸರ್ವಿಕ್ಸ್ ಅನ್ನೋದು ಈಸಿಯಾಗಿ ಓಪನ್ ಆಗಿ ಮಗು ಹೊರಗಡೆ ಬರೋದಕ್ಕೆ ಸಹಾಯ ಆಗುತ್ತೆ. ಸೊ ಈ ರೀತಿ ಹೆಡ್ ಫಿಕ್ಸ್ ಅನ್ನೋದು ಯಾವಾಗ ಆಗುತ್ತೆ ಮತ್ತು ಈ ರೀತಿ ಆದಾಗ ನಿಮಗೆ ಹೇಗೆ ಮನೆಯಲ್ಲೇ ಗೊತ್ತಾಗುತ್ತೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನಾವು ಸಿಂಪಲ್ ಆಗಿ ತಿಳ್ಕೊಳ್ಳೋಣ. ಈ ರೀತಿ ಹೆಡ್ ಫಿಕ್ಸ್ ಆಗೋದನ್ನು ಬೇಬಿ ಎಂಗೇಜಿಂಗ್, ಬೇಬಿ ಲೈಟ್ನಿಂಗ್, ಬೇಬಿ ಹೆಡ್ ಡೌನ್ ಪೊಸಿಷನ್ ಅಂತ ಹೇಳ್ತಾರೆ. ಯಾವಾಗ ಈ ರೀತಿ ಶುರುವಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಏನಾದರೂ ಇದು ಫಸ್ಟ್ ಪ್ರೆಗ್ನೆನ್ಸಿ ಆಗಿದ್ದರೆ 38 ವಾರಗಳಲ್ಲಿ ಈ ರೀತಿ ನಿಮಗೆ ಕಾಣಿಸ್ಕೊಳ್ಳುತ್ತೆ. ಇಲ್ಲ ನಿಮಗಿದು ಸೆಕೆಂಡ್ ಪ್ರೆಗ್ನೆನ್ಸಿ ಅಂತ ಹೇಳಿದ್ರೆ ಒಂದು 36 ವಾರದಲ್ಲೇ ಈ ರೀತಿ ಫಿಕ್ಸ್ ಆಗೋದಕ್ಕೆ ಶುರುವಾಗ್ತಿರತ್ತೆ. ಈ ರೀತಿ ಆದಾಗ ಯಾವ ರೀತಿ ಸಿಮ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದ್ರೆ ಹೊಟ್ಟೆ ಅನ್ನೋದು ಸ್ವಲ್ಪ ಕೆಳಗಡೆ ಅಂದರೆ ಹೊಟ್ಟೆ ಜಾರುತ್ತೆ ಅಂತ ಹೇಳ್ತಾರೆ ಅಲ್ವಾ, ಆ ರೀತಿ ಹೊಟ್ಟೆ ಪೊಸಿಷನ್ ಸ್ವಲ್ಪ ಚೇಂಜ್ ಆಗುತ್ತೆ. ಮಗು ತಲೆ ಕೆಳಗಡೆ ಬಂದು ಫಿಕ್ಸ್ ಆಗಿರೋದ್ರಿಂದ ನಿಮಗೆ ಮೇಲೆ ಹೊಟ್ಟೆ ಸ್ವಲ್ಪ ಖಾಲಿ ರೀತಿ ಫೀಲ್ ಆಗ್ತಿರುತ್ತೆ. ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಮೂಮೆಂಟ್ಸ್ ಅನ್ನೋದು ತುಂಬ ಹೆಚ್ಚಾಗಿರುತ್ತೆ. ಕೆಳಗಡೆ ಭಾಗದಲ್ಲಿರಲ್ಲ, ಸ್ವಲ್ಪ ಲೈಟಾಗಿ ನಿಮಗೆ ಆ ಹೊಕ್ಕಳ ಕೆಳಗಡೆ ಮಗು ಕಾಲಿರೋದ್ರಿಂದ ಮೂಮೆಂಟ್ಸ್ ಅನ್ನೋದು ಸ್ವಲ್ಪ ಹೆವಿಯಾಗಿ ಜಾಸ್ತಿಯಾಗಿ ಗೊತ್ತಾಗ್ತಿರುತ್ತೆ. ಒಂದು ಸಮಯ ಮೂಮೆಂಟ್ಸ್ ಅನ್ನೋದು ಸ್ವಲ್ಪ ಲೈಟಾಗೂ ಗೊತ್ತಾಗೋ ಚಾನ್ಸಸ್ ಅನ್ನೋದು ಇರುತ್ತೆ. ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ನಿಮಗೆ ಹೊಟ್ಟೆ ಹಸಿವು ಅನ್ನೋದು ಸ್ವಲ್ಪ ಹೆಚ್ಚಾಗಿ ಕಾಣಿಸ್ಕೊಳ್ತಿರುತ್ತೆ. ಸೊ ಈಗ ಊಟ ಮಾಡಿರ್ತೀರ ಮತ್ತು ಏನಾದರೂ ತಿನ್ನಬೇಕು ಅನ್ನೋ ಫೀಲ್ ಇರುತ್ತೆ. ಮತ್ತು ನಿಮಗೆ ಪೇಯ್ನ್ಸ್, ಬ್ಯಾಕ್ ಪೇಯ್ನ್ ಆಗಿರ್ಬೋದು, ಪೆಲ್ವಿಕ್ ಪ್ಲೇಸಲ್ಲಿ ಅಂದರೆ ಸ್ವಲ್ಪ ಹೊಟ್ಟೆ ಕೆಳಗಡೆ ಭಾಗದಲ್ಲಿ ಆಗಿರ್ಬೋದು, ಆ ನೋವು ಅನ್ನೋದು ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರುತ್ತೆ. ಕೆಲವ್ರಿಗೆ ಮ್ಯೂಕಸ್ ಪ್ಲಗ್ ಹೊರಗಡೆ ಬರೋ ಚಾನ್ಸಸ್ಸು ಇರುತ್ತೆ. ಅದೇ ರೀತಿ ವಾಟರ್ ಬ್ರೇಕ್ ಆಗೋ ಚಾನ್ಸಸ್ಸು ಇರುತ್ತೆ. ಮತ್ತು ನಿಮಗೆ 9 ತಿಂಗಳಲ್ಲಿ ಪದೇ ಪದೇ ಯೂರಿನ್ಗೆ ಹೋಗಬೇಕು ಅನ್ನೋ ಫೀಲು ಹೆಚ್ಚಾಗ್ತಿರತ್ತೆ. ಈ ರೀತಿ ಏನಾದರೂ ಸಿಮ್ಟಮ್ಸ್ ಕಾಣಿಸ್ಕೊಂಡ್ರೆ ಒಮ್ಮೆ ನೀವು ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿಕೊಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್.